ಶ್ರೀಮತಿ ಶ್ರೀಮಾನ್ ಶ್ರೀಮತಿ. ಮನಸ್ಸಿನ ಪುಟದಲ್ಲಿ ಬೆಳಕಿನ ಕವಿತೆಯು ಮೂಡಿದೆ, ಮಿಸುಕಾಡಿದೆ, ಹೊಸ ಬಗೆ ಮಿಡಿತವ ಹೃದಯವು ಕಲಿಯುವ ಹಾಗಿದೆ, ಬೆರಗಾಗಿದೆ. ಮನಸ್ಸಿನ ಪುಟದಲ್ಲಿ ಬೆಳಕಿನ ಕವಿತೆಯು ಮೂಡಿದೆ, ಮಿಸುಕಾಡಿದೆ, ಹೊಸ ಬಗೆ ಮಿಡಿತವ ಹೃದಯವು ಕಲಿಯುವ ಹಾಗಿದೆ, ಬೆರಗಾದೆ. ಮಾಯಾವಿ ನಿನ್ನ ಈ ಸ್ಪರ್ಶವು ಒಂದಲ್ಲ ನೂರು ಮಾತಾಡಿದೆ, ಹೊತ್ತಿಲ್ಲದೆ ಗೊತ್ತಿಲ್ಲದೆ. ಮನಸ್ಸಿನ ಪುಟದಲ್ಲಿ ಬೆಳಕಿನ ಕವಿತೆಯು ಮೂಡಿದೆ. ಜಾನಿ ಕಾಫಿ ಮಾಡ್ಕೊಂಡ್ ಬರ್ತೀರಾ? ಓಕೆ. ನಮಸ್ಕಾರ ಮೇಡಮ್. ಯಾರ್ರಿ ನೀವು? ಡೀಸೆಂಟ್ ಆಗಿ ಡ್ರೆಸ್ ಮಾಡ್ಕೊಂಡ್ರೆ ಸಾಲಲ್ಲ, ಡೀಸೆಂಟ್ ಆಗಿ ನಡ್ಕೊಳ್ಳೋದು ಗೊತ್ತಿರ್ಬೇಕು. ಮನೆ ಒಳಗ್ ಬರೋಕ್ಕೂ ಮುಂಚೆ ಡೋರ್ ನಾಕ್ ಮಾಡ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ? ನಾನು ಪೇಪರ್ನವನು ಮೇಡಮ್. ನೀವು ಪೇಪರ್ನವ್ರಾದ್ರೆ ಏನಂತೆ, ಹಳೆ ಪೇಪರ್ ತೂಕಕ್ಕಿದ್ಯಾ ಅಂತ ಆಚೆ ನಿಂತ್ಕೊಂಡು ಕೇಳ್ಬೇಕು. ನೀವ್ ನೋಡಿದ್ರೆ ಸೀದಾ ಮನೆ ಒಳಗ್ ಬಂದಿದ್ದೀರಾ? ಮೇಡಮ್, ನೀವು ತಿಳ್ಕೊಂಡಿರೋ ಥರ ನಾನು ಪೇಪರ್ನಾಗಲಿ ಅಥವಾ ಕಬ್ನ ತೊಗೊಳಕ್ಕಾಗಲಿ ಬಂದಿಲ್ಲ ಮೇಡಮ್. ಪೇಪರ್ಲಿ ಆ್ಯಡ್ ಕೊಡಬೇಕು ಅಂತ ಫೋನ್ ಮಾಡಿದ್ರಲ್ಲ, ಅದಕ್ಕೋಸ್ಕರ ಬಂದಿರೋದು. ಓ ಐ ಆಮ್ ಸೋ ಸಾರಿ, ನಂಗೆ ಗೊತ್ತಾಗ್ಲಿಲ್ಲ. ಇರಲಿ ಮೇಡಮ್, ನೀವು ಪೇಪರಲ್ಲಿ ಏನು ಆ್ಯಡ್ ಕೊಡಬೇಕು ಅಂತ ಇದರ ಹೇಳ್ತೀರಾ ಸ್ವಲ್ಪ? ನೀವೀಗ ನೋಡ್ತಿದ್ದೀರಲ್ಲ, ಈ ಹಾಲ್ ಮತ್ತೆ ರೂಮ್ನ ಬಾಡಿಗೆ ಕೊಡ್ಬೇಕು ಅನ್ಕೊಂಡಿದ್ದೀನಿ. ಡಾರ್ಲಿಂಗ್ ಕಾಫಿ ರೆಡಿ. ಅದು ಯಾರು ಇವರು? ಹೊಸ ಪೇಪರ್ನ ಹಳೆ ಬೆಲೆ ಕೊಂಡ್ಕೊಳ್ಳೋರ್ ಥರ ಇದ್ದಾರೆ. ಸರ್, ನೀವು ಹೇಳೋ ಥರ ಹೊಸ ಪೇಪರ್ನ ಹಳೆ ಬೆಲೆಗೆ ಕೊಂಡ್ಕೊಳ್ಳೋನು ನಾನಲ್ಲ. ಆದರೆ ನಾಳೆ ಬರೋ ಹೊಸ ಪೇಪರಲ್ಲಿ ವಿಷಯ ಬರೆಯೋ ಪತ್ರಕರ್ತ ನಾನು. ಜಾನಿ, ಇವ್ರನ್ನ ನಾನೇ ಬರೋದಕ್ಕೆ ಹೇಳಿದ್ದು. ಹಾಲ್ ಮತ್ತೆ ರೂಮ್ನ ಬಾಡಿಗೆ ಕೊಡ್ಬೇಕು ಅನ್ಕೊಂಡಿದ್ದೀನಿ. ಸೊ ಆ್ಯಡ್ ಕೊಡೋದಕ್ಕೋಸ್ಕರ ಇವ್ರನ್ನ ಕರ್ಸಿದ್ದೀನಿ. ಮಧು, ಇದನ್ನೆಲ್ಲ ಯಾರನ್ನ ಕೇಳಿ ಮಾಡ್ತಾ ಇದೀಯಾ? ಈ ಮನೆ ಯಜಮಾನ ನಾನು ಅನ್ನೋದನ್ನ ಮರ್ತ್ಬಿಟ್ಯಾ? ಸರ್, ಇನ್ನು ಯಾಕೆಲ್ಲ ನಿಂತಿದ್ದೀರಾ? ಹೋಗಿ. ಸರ್ ಒಂದ್ ನಿಮಿಷ. ಸಾರ್ ಹೇಳ್ದೆ ತಾನೆ, ಹೋಗಿ. ಸರ್ ಒಂದ್ ನಿಮಿಷ. ನೀವೀಗ ಹೋಗ್ಲಿಲ್ಲ ಅಂದ್ರೆ ಕತ್ತಿರ್ದು ಆಚೆ ತಳ್ಬೇಕಾಗತ್ತೆ. ಜಾನಿಗೆ ಶಡಪ್. ಹೆಂಡತಿ ಕಷ್ಟಕ್ಕೆ ಸಹಾಯ ಆಗ್ಲಿ ಅಂತ ₹1 ಕೊಡ್ಲಿಲ್ಲ ಅಂದ್ರು ಈ ದೌಲತಿನ ಮಾತ್ಗೇನ್ ಕಡಿಮೆ ಇಲ್ಲ. ಮೇಡಮ್, ಇವಾಗ ನೀವು ಹೇಳಿದ ಪಾಯಿಂಟ್ನ ನೋಟ್ ಮಾಡ್ಕೊಳ್ಳ. ಯಾಕೆ ಅಂದರೆ ಈ ವಿಷಯ ಗೊತ್ತಾದ ಮೇಲೆ ಮನೆಗೆ ಬಾಡಿಗೆ ಬರೋರು ನಿಮ್ಮ ಮೇಲೆ ಸ್ವಲ್ಪ ಕರುಣೆ ತೋರಿಸಿ ಬಾಡಿಗೆ ಜಾಸ್ತಿ ಕೊಟ್ಟರು ಕೊಡಬಹುದು. ಸರ್, ನೋಡೋದಕ್ಕೆ ಡಿಸ್ಕವರಿ ಚಾನಲ್ ಅಲ್ಲಿ ಬರೋ ನೀರಾನೆ ತರ ಕಾಣಿಸ್ತಾ ಇದ್ದೀರಾ. ನೀರು ಕುಡ್ಕೊಂಡು ಆರಾಮಾಗಿ ಇದ್ಬಿಡಿ, ನನ್ನ ತಂಟೆಗೆ ಬರಬೇಡಿ. ಓಕೆ ಜಾನಿ, ಸೈಲೆಂಟ್ ಆಗಿರಿ. ಸರ್ ನೀವು ಬರ್ಕೊಳ್ಳಿ. ಹಾಂ ಮೇಡಮ್, ಇವಾಗ ನೀವು ಬಾಡಿಗೆ ಕೊಡ್ತಿರೋ ಜಾಗಕ್ಕೆ ಬಾಡಿಗೆನ ಎಷ್ಟು ಅಪೇಕ್ಷೆ ಪಡ್ತಾ ಇದ್ದೀರಾ ಅಂತ ಸ್ವಲ್ಪ ಹೇಳ್ತೀರಾ? ಒಂದ್ 5,000. ಮಧು, ನಿನ್ಗೇನಾದ್ರೂ ತಲೆ ಕೆಟ್ಟಿದ್ಯಾ? ಬೆಂಗಳೂರಲ್ಲಿ 5,000ಕ್ಕೆ ಒಂದು ಚಿಕ್ಕ ರೂಮೇ ಬಾಡಿಗೆಗೆ ಸಿಗಲ್ಲ, ಅಂಥದ್ರಲ್ಲಿ ಹಾಲು ರೂಮ್ ಎರಡನ್ನೂ ಬಾಡಿಗೆ ಕೊಡಕ್ಕಾಗತ್ತಾ? ಮತ್ತೆ ಇನ್ನೆಷ್ಟು ಕೋಟ್ ಮಾಡೋದು? ಒಂದು ಕೆಲಸ ಮಾಡಿ ಸರ್, 15,000 ಬರ್ಕೊಂಬಿಡಿ. ಜಾನಿ, ಅಷ್ಟೊಂದು ದುಡ್ಡಿಗೆ ಯಾರು ಬರ್ತಾರೆ? ಬರಲ್ಲ ಅಂತೀಯಾ? ಸರ್, ಮನೆ ಜೊತೆ ಊಟನೂ ಫ್ರೀ ಅಂತ ಬರ್ಕೊಂಬಿಡಿ ಸರ್. ಸರ್, ನನಗೊಂದು ಚಿಕ್ಕ ಡೌಟು. ಹಾಲ್ನ ರೂಮ್ನ ಬಾಡಿಗೆ ಕೊಟ್ಬಿಟ್ಟು ನೀವಿಬ್ರು ಏನು ಕಿಚನಲ್ಲಿ ಮಲ್ಕೊಂತೀರಾ ಸರ್? ಇಲ್ಲ, ನಿಮ್ಮ ಮನೆಗೆ ಬಂದು ಮಲಗ್ತೀವಿ. ರೀ, ಹೇಳ್ದಷ್ಟು ಮಾಡ್ರಿ. ಮೇಡಮ್, ಅವ್ರನ್ನ ನೋಡಿದ್ರೆ ಮೈಕೈ ತುಂಬಿಕೊಂಡಿರೋ ಡೆನ್ಮಾರ್ಕ್ ಹಸು ಥರ ಇದ್ದಾರೆ. ನೀವು ನೋಡಿದ್ರೆ ಹೊಟ್ಟೆ ಗೂಸನ್ನು ಸಿಗದೇ ಇರೋ ಒಣಗೋಗಿರೋ ಹಸು ಥರ ಇದ್ದೀರಾ. ಗಂಡ ಹೆಂಡತಿ ಅಂದಮೇಲೆ ರಾತ್ರಿ ಒಟ್ಟಿಗೆ ಮಲ್ಕೋಬೇಕಲ್ವಾ ಮೇಡಮ್? ಹಾಗಾಗಿ ನಿಮ್ಮ ನೈಟ್ ಲೈಫ್ ಸ್ಟೈಲ್ ಬಗ್ಗೆ ತಿಳ್ಕೊಳ್ಳೋಣ ಅಂತ ಈ ಪ್ರಶ್ನೆ ಕೇಳಿದೆ ಮೇಡಮ್, ಅಷ್ಟೇ. ಹೋಗಲಿ ಬಿಡಿ ಮೇಡಮ್, ನಿಮ್ಮ ವಿಷಯ ನನಗೆ ಯಾಕೆ? ನಾಳೆ ಬೆಳಿಗ್ಗೆ ಪೇಪರಲ್ಲಿ ಈ ಆ್ಯಡ್ ಬಂದಿರುತ್ತೆ, ನೀವು ನೋಡಿಕೊಂಡು ತೀರ್ಮಾನ ಮಾಡಿ ಮೇಡಮ್. ನಾನಿನ್ನು ಬರ್ತೀನಿ. ಹೌದು, ಅದಕ್ಕೆ ನಿನಗೆ ಹೇಳೋದು ಎಲ್ಲಿ ಏನು ಮಾತಾಡಬೇಕು ಅದನ್ನೇ ಮಾತಾಡು ಅಂತ. ಇಲ್ಲ ಅಂದ್ರೆ ಈ ರೀತಿ ಆದಿಲ್ ಬೀದಿಲ್ ಹೋಗೋರೆಲ್ಲ ನನ್ನ ಬಗ್ಗೆ ಕೇವಲ ಹೋಗಿ ಮಾತಾಡ್ತಾರೆ. ಹಲೋ ಭಾವುಕ ನಟ, ಅವ್ರು ಹೇಳಿದ್ರಲ್ಲಿ ಏನು ತಪ್ಪಿಲ್ಲ. ಅಂದರೆ ನಾನು ಇವರೊಟ್ಟಿಗೆ ಬಂದರೆ ಹಗಲು ರಾತ್ರಿ ನಾನು ಮಧುರವ್ರ ಜೊತೆಗೆ ಇರ್ಬೋದಲ್ಲಪ್ಪ. ಗೌಡ ಹೊಡೆದಲ್ಲ ಚಾನ್ಸ. ಈಗಲೇ ಅಟ್ಟಿಗೆ ಹೋಗ್ಬಿಟ್ಟು ಪಾರ್ತವ್ ಕಿತಾಪತಿ ತೆಗೆದು ಜಗಳ ಮಾಡಿ ಎಟ್ಟಿಂದ ಆಚೆಗೆ ಬಂದ್ಬಿಟ್ರೆ ಇಲ್ಲಿ ಬಂದು ಸೆಟ್ಲಾಗ್ಬಿಡ್ಬೋದು. ಪಾರ ಜೊತೆಗೆ ಯಾವ ವಿಷಯಕ್ಕೆ ಜಗಳ ಆಡಬೇಕು ಅಂತಲೇ ಗೊತ್ತಾಯ್ತಾ ಇಲ್ವಲ್ಲಪ್ಪ. ಪಾರೋ, ಹೇ ಪಾರೋ, ಬಂದಿ ಶ್ರೀ. ಯಾಕೆ ಹಿಂಗ ಅರ್ಚ್ಕೋತಾ ಇದ್ದೀರಿ? ಪಪ್ಪಿ ಬೇಕಾ? ನಾನು ನಿಮ್ಮ ಅಕ್ಕನು ಕೊಟ್ರೆ ಪಪ್ಪಿ, ನೀನು ನನಗೆ ಕೊಟ್ರೆ ಕಾಪಿ. ಜಾಡ ನಿಂಗೆ ಹೊಸಿನ ಜವಾಬ್ದಾರಿ ಇಲ್ವಾ? ಬಾವು, ನಾ ಏನ್ ಮಾಡ್ದೆ? ಯಾಕೆ ಕೇಳ್ತಾ ಇದ್ದೀರಿ? ಗಂಟೆ ಎಷ್ಟಾಗಿದ್ದು?
ನಾಷ್ಟ ಕೊಡ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ಲ. ಬಾವು ಒತ್ತರನೇ ನಾಷ್ಟ ಮಾಡಿದ್ರಲ್ಲ. ನಾನೊಂದು ಕೆಲ್ಸದ ಬಿಸಿಲಿ ಟೈಮ್ ಹೋಗೋದೇ ಗೊತ್ತಾಯ್ತಾ ಇಲ್ಲ. ಗಂಟೆ 7 ಆಗ್ಬಿಟ್ಟದೆ. ಉಣ್ಣಕ್ ಕೊಡ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ? ಉಣ್ಣಕ್ ಅಡ್ಗೆನೂ ಮಾಡಿವ್ನೆ. ಇದೇನಪ್ಪ ಇದು? ಯಾವುದಕ್ಕೂ ಸಿಗಾಕತ್ತ ಇಲ್ವಲ್ಲ. ತೊಂದ್ರೆ ಇಲ್ಲ. ಬರೀ ಎಡ್ಗ ರೆಡಿ ಮಾಡ್ಬಿಟ್ರೆ ಆಯ್ತಾ? ಏನೇನ್ ಮಾಡೀನಿ ಅಂತ ಹೇಳ್ಬಾರ್ದ? ಶ್ರೀ ರಾಮ ಚಂದ್ರ ಗೌಡ, ನಿಮ್ಗಿಷ್ಟ ಅಂತ ನುಗ್ಗೆಕಾಯಿ ಸಾರು, ನುಗ್ಗೆಕಾಯಿ ಪಲ್ಯ, ಈರುಳ್ಳಿ ಗೊಜ್ಜು ಎಲ್ಲ ಮಾಡಿವ್ನಿ. ಬನ್ನಿ ಪಾಠ ಮಾಡಿ ಊಟ ಮಾಡಿ. ಸದ್ಯ ಆಟ ಆಡಿ ಅನ್ನಿಲ್ವಲ್ಲ. ಹೇಳಕ್ಕಿಂತ ಮುಂಚೆನೆ ಅರ್ಥ ಮಾಡ್ಕೊಂಡ್ಬಿಟ್ರ ಚಿಕ್ಕಳ್ಳ. ಊಟನು ಬೇಡ ಏನು ಬೇಡ, ಎಲ್ಲ ನೀನೇ ಉಂಟ್ಕಾ. ಶ್ರೀ ಶ್ರೀ ಐ ಲೈಕ್ ಇಟ್. ಹೇಳ ಬೋಳ್ಮಂಡೆ, ಇಷ್ಟು ದಿವಸ ಸಿಕ್ಕಿದ ಕೆಲಸದಲ್ಲಿ ನನಗೆ ಇವತ್ತು ಸಿಕ್ಕಿದ ಕೆಲಸ ಕಡಾಬಟ್ಟೆ ಖುಷಿ ಆಗ್ತುಂಟ. ನೋಡ, ನಾನು ಜಿಮ್ ಮಾಡಿ ಮಾಡಿ ಹೇಗೆ 6 ಪ್ಯಾಕ್ ಎಬ್ಬರಿಸಿದ್ದೀನಿ. ಲೇ ರಾಕಿ, ಕೆಲಸ ನಿನಗೆ ಮಾತ್ರ ಅಲ್ಲ ಕಣ ಸಿಕ್ಕಿರೋದು, ನಿನ್ ಜೊತೆ ನಾನು ಸೇರ್ಕೊಂಡಿದ್ದೀನಿ. ಹೂವಿನೊಟ್ಟಿಗೆ ನಾರು ಸ್ವರ್ಗ ಸೇರಿತು ಎಂಬಂತೆ ನನ್ನೊಟ್ಟಿಗೆ ಜಿಮ್ ಮಾಡಿ ನೀನು ಕೂಡ 6 ಪ್ಯಾಕ್ ಎಬ್ಬರಿಸಿದ್ಯಾ? ಫುಲ್ಮೆಂಟ್ಲು ಡಂಬಲ್ಸ್ ಹತ್ರ. ಲೇ ರಾಕಿ, ಏನ್ ಮಾಡ್ತಿದ್ದೀರಪ್ಪ? ಅದು ಡಂಬಲ್ಸ್ ಅನ್ನ ತೂಕಕ್ಕೆ ಹಾಕುವ ಅಂತೇಳಿ ಎತ್ತಿ ಎತ್ತಿ ವೆಯ್ಟ್ ನೋಡ್ತಾ ಇದ್ದೇನೆ. ಐ ಲೈಕ್ ಇಟ್. ಮತ್ತಿನ್ನೆಂತ ಶಿವಕಾರ್ತಿಗೆಯ, ನಾವು 6 ಪ್ಯಾಕ್ ಎಬ್ಬರಿಸ್ಲಿಕ್ಕೆ ಇಲ್ಲಿ ಜಿಮ್ ಮಾಡ್ತಿರೋದು ಕಾಣ್ತಾ ಇಲ್ವಾ? ಲೇ, ನೀವಿಬ್ರು ಇಷ್ಟೊಂದು ಬೆವರು ಇಳಿಸ್ತಾ ಇರೋದು ನೋಡಿದ್ರೆ ಮಿಸ್ಟರ್ ಬೆಂಗಳೂರು ಕಾಂಪಿಟೇಷನ್ ಹೋಗ್ತಿದ್ರೇನ್ರ? ನಾವು ಮಿಸ್ಟರ್ ಬೆಂಗಳೂರು ಅಲ್ಲ, ಮಿಸ್ಟರ್ ವರ್ಲ್ಡ್ ಕಾಂಪಿಟೇಷನ್ಗೆ ಹೋಗ್ತೀವಿ. ಯಾಕೆ ನಮ್ಮ ನೋಡಿದ್ರೆ ಹಂಗ ಅನ್ಸ್ತಾ ಇಲ್ವಾ? ಲೇ, ನೀವಿಬ್ರು ಮಿಸ್ಟರ್ ಬೆಂಗಳೂರಿಗೆ ಹೋಗಕ್ ಲಾಯಕ್ಕಿಲ್ಲ ಕಣೋ. ಹೋಗಿ ಎಲ್ಲಾದ್ರೂ ಮೋರಿಲ್ ಮೀನ್ ಹಿಡಿರಿ. ಓ ಜಾನಿ ಭಯ್ಯ, ನಾವು ಬಾಡಿ ಬಿಲ್ಡ್ ಮಾಡ್ತಿರೋದು ಕೆರೆಯಲ್ಲಿ ಮೀನು ಹಿಡಿಲಿಕ್ಕಲ್ಲ, ಸಮುದ್ರದಲ್ಲಿ ತಿಮಿಂಗಿಲ ಹಿಡಿಲಿಕ್ಕೆ. ಲೇ ಮುಂಡುಕ, ಸುಮ್ಮನೆ ತಲೆ ಕೆಡಿಸ್ಬೇಡ, ಅದೇನು ಅಂತ ಹೇಳೋ. ಜಾನಿ ಬಾಯ್, ನಾವಿಬ್ರು ಹೊಸ ಕೆಲ್ಸಕ್ಕೆ ಸೇರ್ಕೊಂಡಿದೀವಿ. ಅದನ್ನ ಕೊಟ್ಟಿರೋರು ಬಜರಂಗಿ ಇನ್ಸ್ಪೆಕ್ಟ್ರು. ಬಜರಂಗಿ ಇನ್ಸ್ಪೆಕ್ಟರ್ ಏನ್ರೋ? ಅವರು ಕೊಟ್ಟಿರೋ ಕೆಲಸನೇ ನೆಟ್ಟಿಗೆ ಮಾಡ್ತಾ ಇಲ್ಲ. ಯಾವಾಗ ನೋಡಿದ್ರು ಎಲ್ಲರ ಹತ್ರ ಬೀಡ ಬೀಡ ಅಂತ ಇಸ್ಕೊಂಡು ಮುಖ ಕೂಗಿಸ್ಕೊತಾ ಇದಾರೆ. ಅವ್ರು ನಿಮ್ಗೆ ಏನಾರ ಕೆಲಸ ಕೊಡ್ತಾರೆ? ಓಹೋ, ಈಗ ಗೊತ್ತಾಯ್ತು. ಕಮಿಷನ್ರು ಅವ್ರು ಮಾಡಿರೋ ಕೆಲಸ ನೋಡಿ ಕ್ಯಾಕ್ರಿಸಿ ತುಬುಕ್ ಅಂತ ಮುಖ ಕೂಗ್ದಿರ್ಬೇಕು. ಅದಕ್ಕೆ ನಿಮ್ಮಿಬ್ರನ್ನ ಕೆಲ್ಸಕ್ಕೆ ಸೇರಿಸ್ಕೊಂಡಿದಾರ? ಓ ಜಾನಿ ಭಯ್ಯ, ಅಂತ ಕೆಲಸ ಸಿಕ್ಕಿದ್ರೆ ನಿಮಗೆ ಖಂಡಿತ ಒಂದು ಅಪಾಯಿಂಟ್ಮೆಂಟ್ ಲೆಟರ್ ಕೊಡಿಸ್ತೇನೆ. ಐ ಲೈಕ್ ಇಟ್. ಹೇಳ ತಪ್ಪಲ್ಲೇ, ನಮ್ಮ ಸಾಮರ್ಥ್ಯವನ್ನು ನಾವೊಂದು ಸರ್ತಿ ಪರೀಕ್ಷಿಸಿಯೇ ಬಿಡುವನಾ? ಯಾಕೆ ಹೊಡಿತಾ ಇದೀರಂತ ಹೇಳ್ಬಿಟ್ಟು ಹೊಡಿರೋ. ನಾವು ಹೊಡಿಲಿಲ್ಲ ಡಂಗರಾಜ, ನಮ್ಮಲ್ಲಿರುವ ಶಕ್ತಿ ಸಾಮರ್ಥ್ಯವನ್ನು ಪರೀಕ್ಷೆ ಮಾಡಿದೆವು ಅಷ್ಟೇ. ಲೇ, ಅವಾಗಿಂದ ನಿಮ್ ಕತೆ ಇಲ್ದಿರೋ ಸಿನಿಮಾನ ತೋರಿಸ್ತಾನೆ ಇದೀರಾ. ಅದೇನು ಅಂತ ಸ್ವಲ್ಪ ಬಿಡಿಸಿ ಹೇಳ್ರೋ. ಜನಿ ಬಾಯಿ, ನಾವೀಗ ಮನೆ ಬಾಡಿಗೆ ಕೊಡ್ತೆ ಸತಾಯಿಸ್ತಾ ಇರ್ತಾರಲ್ಲ, ಅಂತವ್ರನ್ನ ಮನೆ ಖಾಲಿ ಮಾಡ್ಸೋ ಕೆಲಸ ಮಾಡ್ತಾ ಇದೀವಿ. ಐ ಲೈಕ್ ಇಟ್. ಈ ಬಾಂಡ್ಲಿ, ಅದು ಕೆಲಸ ಅಲ್ಲ ಕಣೋ, ಗೂಂಡಾಗಿರಿ. ಎಂತದೇ ಆಗಿರ್ಲಿ, ಈ ಕೆಲಸಕ್ಕೆ ನಮಗೆ ಸರ್ಕಾರದಿಂದ ಹಣ ಮತ್ತೆ ಪೊಲೀಸ್ ಸಪೋರ್ಟ್ ಸಿಗ್ತದಲ್ವಾ, ಅಷ್ಟು ಸಾಕು. ಭಯ್ಯ, ನಮ್ಮಿಂದ ನಿಮಗೆ ಮುಂದೆ ಒಂದು ದಿನ ಸಹಾಯ ಬೇಕಾಗ್ಬೋದು, ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ತಪ್ಪಲೇ, ಲೆಟ್ಸ್ ಗೋ. ಕಮ್ ಆನ್. ಐ ಲವ್ ಮಮ್ಮಿ. ಇವತ್ತು ನಾನು ಕೊಡ ಕಾಟಕ್ಕೆ ಅವಳೇ ನನ್ನ ಅಟ್ಟಿ ಬಿಟ್ಟು ಓಡಿಸ್ಬಿಡ್ಬೇಕು. ಹಂಗೆ ಮಾಡ್ತೀನಿ. ಪಾರು, 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 ಬಾವು ಏನಾಗಿತ್ತು ನಿಮ್ಗೆ? ಯಾಕೆ ಹಿಂಗ್ ಆಡ್ತಾ ಇದ್ದಾರೆ? ನನಗೇನಾಗಿತ್ತು? ನಾನೇನು ಭರತನಾಟ್ಯ ಮಾಡ್ತಾ ಇದ್ದೀರಾ, ಇಲ್ಲ ಕಥಕಳಿ ಮಾಡ್ತಾ ಇದ್ದೀರಾ, ಇಲ್ಲ ಬ್ರೇಕ್ ಡ್ಯಾನ್ಸ್ ಮಾಡ್ತಾ ಇದ್ದೀರಾ? ಕಣ್ ಪೂರ್ತಿ ಎಣ್ಣೆ ಕುಡ್ಕೊಂಡ್ ಬಂದಿದ್ದೀರಿಯಾ? ಕಂಡು ಪೂರ್ತಿ ಎಣ್ಣೆ ಕುಡಿದ ವಿಷ ಕುಡಿಯಕ್ಕದ? ಮಾತು ಅಂತ ಆಡ್ತೀರಿ ಶ್ರೀ. ನೀವ್ ಯಾಕೆ ವಿಷ ಕುಡಿಬೇಕು? ತಗೊಂಡೋಗಿ ನಿಮ್ ಶತ್ರು ಕುಡ್ಸಿ. ಪಾರು, ಈ ಭೂಮಿ ಮೇಲೆ ಶತ್ರು ಅಂತ ಇರೋದು ಒಬ್ರಿ, ಅದು ನಿಮ್ಮಪ್ಪ ಸೆಂಚುರಿ ಗೌಡ. ಅವನು ವಿಷ ಕುಡಿಸ್ಲಾ? ಬಾವು, ನಾನ್ ಯಾಕೆ ನಮ್ ಗಾಡು ವಿಷ ಕುಡ್ಸಿ ಅಂತ ಹೇಳ್ಬೇಕು? ಯಾಕೆ ಹಾಕಿದ್ದು ನಿಮ್ಗೆ? ಯಾಕೆ ಹಿಂಗ್ ಆಡ್ತಾ ಇದ್ದಾರೆ? ಹಂಗೋ ಹಿಂಗೋ ಹೆಂಗೋ ಇದ್ದೆ, ಹಿಂಗಾಗೋದೆ ನೋಡು. ಮುಟ್ಟಬೇಡ, ತಟ್ಟು ಬಿಡ್ತೀನಿ. ಬಾವು, ನಾನು ಒತ್ತರಿಂದ ನೋಡ್ತಾನೆ ಅವನಿ ಕಾಲ್ ಕೆರ್ಕೊಂಡು ನನ್ ಜೊತೆ ಜಗಳ ಮಾಡ್ತಾ ಇದ್ದಾರೆ. ಅಂದ್ರೆ ನಿನ್ ದೃಷ್ಟಿಲಿ ನಾನು ಜಗಳ ಗಂಟ ಅಂದ್ಬಿಟ್ಟು ಒಟ್ಟಿಂದ ಆಚೆ ಕಳಿಸ್ಬಿಟ್ಟೆ. ಬಾವು, ನಾನ್ ಯಾಕೆ ನಿಮ್ನ ಅಡ್ಡಿ ಬಿಟ್ಟು
ಆಚೆಗೆ ಹಾಕ್ತಾನೆ. ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಹೇಳಿ, ನಾನೇ ಅಟ್ಟಿ ಬಿಟ್ಟು ಹೊಂಟೋಯ್ತೀನಿ. ಹೇಳವ ನೀನು ಹಟ್ಟಿಯಿಂದ ಆಚೆಗೆ ಹೋಗ್ಬಿಟ್ಟು ಅಲ್ಲಿ ನಿಂತಿರೋ ಜನಗಳಿಗೆಲ್ಲ ನಮ್ಮ ಭಾವನೆ ನನ್ನ ಹಟ್ಟಿಯಿಂದ ಆಚೆಗೆ ಹಾಕ್ಬಿಟ್ರು ಅಂತ ಕ್ಯಾಕರ್ಸಿ ಮಕ್ಕುಗ್ಸಿಯಾ? ಬಾವು ನಿಮ್ಗೆ ಯಾರು ಆಗೋಗ್ಬಿಟ್ಟದೆ. ಈಗಲೇ ನನ್ನ ಅತ್ತೆ ಫೋನ್ ಮಾಡಿ ಎಲ್ಲ ಹೇಳ್ತೀನಿ. ಏ ನಮ್ಮ ಅವ್ವ ಏನ್ ಪಿಸ್ತೂಲು, ನೀ ಅದ್ರೊಳಗಿರೋ ಗುಂಡು, ನಾವು ಬಲಿಗೆ ನಿಂತಿರ ಪೂಕರ. ಅಯ್ಯೋ ತಗೋ ಮಾತಾಡು, ಮಾತಾಡು. ತಗ ಹೇಳ್ಕೊ. ನಿಮ್ಮ ಖಾತೆಯಲ್ಲಿ ಸಾಕಷ್ಟು ಹಣವಿಲ್ಲದಿರುವ ಕಾರಣ ಹೊರ ಹೋಗುವ ಕಾರ್ಯಗಳನ್ನು ನಿಷೇಧಿಸಲಾಗಿದೆ. ಮಾತಾಡು. ಶಂಕರೇಶ್ವರ, ಮಳೆ ಬರಲಿಲ್ಲ ಅಂದರೆ ನೆಲ ಒಣಗ್ತದೆ, ಮಳೆ ಬಂದರೆ ಮಾಡಿ ಒದ್ದೆ ಆಯ್ತದೆ. ಏನಪ್ಪ ನಿನ್ನ ಲೀಲೆ? ದನಕಾಯವನೇ ಇದೆಲ್ಲವ ದಿಢೀರ್ ಅಂತ ಬಂದ್ಬಿಟ್ಟಿದೆ. ನೀ ಬರ್ತೀನಿ ಅಂತ ಒಂದು ಮಾತು ಹೇಳಿ ಕಳ್ಸಿದ್ರೆ ಚಂಗೇರಿ ಬಸ್ ಸ್ಟ್ಯಾಂಡ್ ತಗ ಗಾಡಿ ಕಳಿಸ್ತೀನಿ ಇಲ್ವಾ? ತೊಂದರೆ ಇಲ್ಲ, ಬರೋದು ಬಂದ್ಬಿಟ್ಟಿದೆ. ನೀವು ಒಂದು ಕಸ್ಬಲ್ ತಕೊಂಬ, ಇಬ್ರು ಒಟ್ಟಿಗೆ ಸೇರ್ಕೊಂಡು ನೀರು ತಳ್ಳೋ. ಹುಡ್ಕೊಂಡು ಬಂದು ನನ್ ಕೂಸ್ತವ ಜಗಳ ಆಡಿಯಾ? ಇನ್ ಮುಂದೆ ನಿನಗೆ ಈ ಅಟ್ಟಿಲ್ ಜಾಗ ಇಲ್ಲ. ಹುಡುಗಾಡಿನ ಅವ್ವ, ನಾನೇನು ಬೇಕು ಅಂತ ಕುಡ್ಕೊಂಡು ಜಗಳ ಮಾಡಲಿಲ್ಲ. ನಾ ಹೇಳೋದು ನಾವು ಕೇಳು. ನೀ ಹೇಳೋದು ಬೇಡ, ನಾ ಕೇಳೋದು ಬೇಡ. ಹೋಯ್ತಾ ಇರ್ಬೇಕಂದ್ರೆ ಹೋಯ್ತಾ ಇರ್ಬೇಕು. ಅತ್ಯವ ಇದು ಒಂದ್ಕಿಂತ ಬಾವನ್ ಕ್ಷಮಿಸ್ಬಿಡಿ, ಅವ್ರನ್ನ ಅಟ್ಟಿಂದ ಆಚೆಗೆ ಹಾಕ್ಬೇಡಿ. ನೀನ್ ಸುಮ್ಕಿರು ಕೂಸು. ನೀನ್ ಹಿಂಗೆ ಅವ ಹೇಳ್ದಂಗೆ ಕೇಳಿದಕ್ಕೆ ಅವನು ನಿನ್ ತಲೆ ಮೇಲೆ ಕೂತಿರೋದು. ಮೂಗ್ದಾರ ಇಲ್ದಿರೋ ಓರಿ ತರ ಆಡ್ತಾವನೆ. ಹೋಲಿ ಬಿಡಿ ಅತ್ಯವ, ಅವ್ರು ಎಷ್ಟಾದ್ರೂ ನಮ್ ಬಾವ ಅಲ್ವಾ? ನೀನ್ ಹಿಂಗೆ ಅವನ ಪಿರುತಿಯಿಂದ ನೋಡ್ತಾ ಇರೋ, ಅವನಿಗೆ ಅದ್ರ ಬೆಲೆನೆ ಗೊತ್ತಾಗಕ್ಕಿಲ್ಲ. 4 ದಿನ ಬೀದಿ ಬೀದಿ ಸುತ್ತಿ ಅವಾಗ ಗೊತ್ತಾಯ್ತದೆ. ಏನ್ಲ ಹೋಗ್ಲಾ? ಆಯ್ತು ಬಿಡು. ಹಾ ಸರಿ ಬಿಡು. ಅವ್ವ, ಇನ್ನೊಂದ್ಸತ ನಾನು ಕುಡ್ಕೊಂಬಂದು ಗಲಾಟೆ ಮಾಡಲ್ಲ. ನನ್ನ ಹಟ್ಟಿಯಿಂದ ಆಚೆಗೆ ಹಾಕ್ಬೇಡ. ನೀನ್ ಹೋಗಿಲ್ಲ ಅಂದ್ರೆ ನಾನು ವರ್ಷ ತೋರಿಸ್ಬೇಕಾಯ್ತದೆ. ನನ್ನ ಎಗರ ಅದನ್ನು ಬಿಟ್ಟಾಗು. ಬಾವ ಬಾವ ಬಾವ. ದಡ್ಡ ಪಡ್ಡಿತ್ತು. ನಾನು ಮಾಡ್ತಾ ಇರೋದು ನಾಟಕ ಅಂತ ಗೊತ್ತಾಗನೇ ಇಲ್ಲ. ಮಧುರ ಅವ್ರ ಜೊತೆ ಸೆಟ್ಲಾಗಕ್ಕೆ ಒಳ್ಳೆ ಅವಕಾಶ. ಗೌಡ, ಈ ಆಪರ್ಚುನಿಟಿನ ಸರಿಯಾಗಿ ಯೂಸ್ ಮಾಡ್ಕ. ಮಧುರ ಅವ್ರೆ ಎಸ್, ಏನಾಗಬೇಕಾಗಿತ್ತು? ಎಕ್ಸ್ಕ್ಯೂಸ್ ಮೀ. ಎಸ್, ಏನಾಗಬೇಕಾಗಿತ್ತು ಅಂತ ಕೇಳಿದ್ರು ಸುಮ್ಮನೆ ನಿಂತಿದ್ದೀರಲ್ರಿ. ನಾನು ಕೇಳ್ತಾ ಇರೋದು ನಿಮ್ಮನ್ನೇ. ಬಾಗ್ಲು ತೆಗ್ದಿದೆ ಅಂತ ನಾಯಿ ಥರ ಒಳಗಡೆ ನುಗ್ತಾ ಇದ್ದೀರಲ್ಲ, ನಿಮ್ಗೆ ಕಾಮನ್ ಸೆನ್ಸ್ ಇಲ್ವೇನ್ರಿ? ಅಣ್ಣಪ್ಪನವ್ರಿ, ಕಾಮನ್ ಸೆನ್ಸ್ ಅನ್ನೋದು ನಿಮಗಿಂತ 2% ಜಾಸ್ತಿ ಆಗದೆ. ಬಾಡಿಗೆಗೆ ಅಟ್ಟಿ ಆದಂಥ ಪೇಪರ್ಲಿ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ರಲ್ಲ, ಅದನ್ನ ನೋಡ್ಕೊಂಡು ಹೋಗೋವಂತ ಬಂದು. ಹೌದು, ಅದಕ್ಕೂ ನಿಮ್ಗೂ ಏನು ಸಂಬಂಧ? ಅಟ್ಟಿ ಬೇಕಾಗಿರೋದು ನಮಗೆ. ಯಾಕೆ ಪಾರೋರು ಒದ್ದು ಆಚೆಗೆ ಹಾಕಿದ್ರಾ? ಅನ್ಕಳಿ, ತೊಂದರೆ ಇಲ್ಲ. ಒಳ್ಳೇದಾಯ್ತು ಬಿಡಿ. ನೀವು ಆ ಮನೆಯಲ್ಲಿ ಪಾರೋರ್ ಜೊತೆ ಇರಕ್ಕೆ ಲಾಯಕ್ಕಿಲ್ಲ. ಗೌಡ್ರೆ, ನಾನು ಈ ಮನೆನ ಬಾಡಿಗೆ ಕೊಡ್ತೀನಿ ಅಂದಿರೋದು ಮರ್ಯಾದಸ್ಥರಿಗೆ, ನಿಮ್ಗಲ್ಲ. ಅಣ್ಣಪ್ಪನವ್ರಿ, ನಾನು ನಿಮ್ಮ ಕಣ್ಣಿಗೆ ಮರ್ಯಾದಸ್ತಿನ ಥರ ಕಾಣ್ತಾ ಇಲ್ವಾ? ಗೌಡ್ರೆ, ನಿಮ್ಮನ್ನ ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ, ಎಡದಿಂದ ಬಲಕ್ಕೆ, ಬಲದಿಂದ ಎಡಕ್ಕೆ ಯಾವ ಆಂಗಲ್ ಅಲ್ಲಿ ನೋಡಿದ್ರು ಮರ್ಯಾದಸ್ತನ ತರ ಕಾಣಿಸ್ತಾ ಇಲ್ಲ. ಹಾಗಾಗಿ ನಾನು ಈ ಮನೆನ ನಿಮ್ಗೆ ಕೊಡ್ತಾ ಇಲ್ಲ. ಎಲ್ಲಾದ್ರೂ ಕೆಂಗೇರಿ ಮೋರಿ ಪಕ್ಕ ಟೆಂಟ್ ಹಾಕೊಂಡಿದ್ದು ಬಿಡಿ. ಅಣ್ಣಪ್ಪನವ್ರಿ, ನಿಮ್ಮ ಜೊತೆಗೆ ಮಾತಾಡ್ಕೊಂಡು ಟೈಮ್ ವೇಸ್ಟ್ ಮಾಡಕ್ ನನಗೆ ಇಷ್ಟ ಇಲ್ಲ. ಮೊದಲು ಅಟ್ಟಿ ಯಜಮಾನಿ ಕರೀರಿ. ಎಕ್ಸ್ಕ್ಯೂಸ್ ಮೀ. ಎಸ್, ಈ ಮನೇಲಿ ಯಜಮಾನನು ನಾನೇ, ಯಜಮಾನ್ತಿನೂ ನಾನೇ. ಅದೇನೇ ಮಾತಾಡೋದಿದ್ರು ನನ್ನ ಹತ್ರನೇ ಮಾತಾಡಿ. ನಿಮ್ಮನ್ನ ಮ್ಯಾಲಿಂದ ಕೆಳಕಾಯಿ, ಕೆಳಗ್ಲಿಂದ ಮ್ಯಾಲ್ಕಾಯಿ, ಎಡಚೋರಿಯಿಂದ ಬಲ್ಚೋರ್ಕಾಯಿ, ಬಲ್ಚೋರಿಯಿಂದ ಎಡಚೋರ್ಕಾಯಿ, ಯಾವ ಚೋರಿಯಿಂದ ನೋಡ್ರಿ ಯಜಮಾನನ ಥರ ಕಾಣಿಸ್ತಾ ಇಲ್ಲ. ಅಟ್ಟಿ ಕೆಲಸದವ್ರ ಥರ ಕಾಣಿಸ್ತಾ ಇದಾರಿ. ಯಜಮಾನ್ರ ಕರೀರಿ. ನೀವ್ ಯಾವಾಗ ಬಂದ್ರಿ? ಮಧುರ ಅವ್ರೆ, ನಾ ಬಂದು ಶಾನೆ ಹೊತ್ತಾಯ್ತು ಬನ್ನಿ. ಏನಿದು ಬಾಗಲ ಇಟ್ಕೊಂಡ್ ಬಂದಿದ್ದೀರಾ? ಮಧು, ಗೌಡ್ರನ್ನ ಪಾರೋರು ಮನೆಯಿಂದ ಒದ್ದು ಆಚೆಗೆ ಹಾಕ್ಬಿಟ್ರಂತೆ. ಬೇರೆಲ್ಲೂ ಆಶ್ರಯ ಸಿಗದೆ ನಮ್ಮ ಮನೇಲಿ ಭೇಟಿ ಕೊಳಕ್ ಬಂದಿದ್ದಾರೆ. ಮಧುರ ಅವ್ರೆ, ಈ ಕೆಲ್ಸಕ್ಕೆ ಬರ್ತಾರೆ ಅಣ್ಣಪ್ಪನವ್ರ ಮಾತುಗಳನ್ನೆಲ್ಲ ಲೆಕ್ಕಕ್ಕೆ ತಗೋಬೇಡಿ. ನೀವು ಪೇಪರ್ಲಿ ಅಟ್ಟಿ ಬಾಡ್ಗಾಗದ ಅಂತ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ರಲ್ಲ, ಅದಕ್ಕೆ ಬಾಡ್ಗ ಕೇಳ್ಕೊಂಡ್ ಬಂದೀನಿ. ನೀವು
ನಮ್ಮನೆಗ್ ಬಾಡ್ಗೆಗೆ ಬರ್ತೀರಾ? ಒಳ್ಳೇದಾಯ್ತು. ಅದು ಇಲ್ಲ ಇದು ಇಲ್ಲ. ಗೌಡ್ರು ನಮ್ ನೇಬರ್ಸು, ಪರಿಚಯ ಇರೋರು ನಮ್ಮನೆಗ್ ಬಾಡ್ಗೆಗೆ ಬಂದ್ರೆ ಒಳ್ಳೇದೇ ಅಲ್ವಾ? ಮಧು, ಗೌಡ್ರು ಹಳ್ಳಿ ಗಮಾರ, ಅವ್ರ ಲೈಫ್ ಸ್ಟೈಲ್ ಬೇರೆ, ನಮ್ ಲೈಫ್ ಸ್ಟೈಲ್ ಬೇರೆ. ಅಣ್ಣಪ್ಪನವ್ರಿ, ನಿಮ್ಮ ಪೈಪ್ ಸ್ಟೈಲ್ಗಿಂತ ನಮ್ಮ ಲೈಫ್ ಸ್ಟೈಲೇ ಚೆಂದಾಗಿರ್ತಕ್ಕಂಬಿಡಿ. ಜಾನಿ, ಗೌಡ್ರು ಈ ಮನೆನ ಬಾಡ್ಗೆ ಕೇಳಿದ್ದಾರೆ. ಈ ವಿಷಯದಲ್ಲಿ ನಂಗೆ ಯಾವ ಅಭ್ಯಂತರನೂ ಇಲ್ಲ. ಗೌಡ್ರಿಗೆ ಈ ಮನೆನ ಕೊಡ್ತೀನಿ. ಥ್ಯಾಂಕ್ ಯು ಮಧುರವ್ರೆ. ಓಕೆ ಮಧು, ನೀನು ಹೇಳಿದ್ಮೇಲೆ ಏನಿದೆ ಗೌಡ್ರೆ, ತಿಂಗಳಿಗೆ 20,000 ರೂಪಾಯಿ ಬಾಡಿಗೆ ವಿತ್ ಫುಡ್, 2 ತಿಂಗಳ ಅಡ್ವಾನ್ಸ್ ಮೊದಲೇ ಕೊಡಬೇಕು. ಅಣ್ಣಪ್ಪನವ್ರೆ, ಪೇಪರ್ಲಿ 15,000 ಬಾಡ್ಗೆ, ಫುಡ್ಡು ಬೆಡ್ಡು ಎಲ್ಲ ಫ್ರೀ ಅಂತ ಹಾಕ್ಸಿದ್ರಿ. ಅದು ಬೇರೆಯವ್ರಿಗೆ, ನಿಮ್ಗಲ್ಲ. ಮಧುರವ್ರೆ ನೋಡಿ, ಅಣ್ಣಪ್ಪನವ್ರು ಉಲ್ಟಾ ಹೊಡೆದು ಬಿಟ್ರು. ಗೌಡ್ರೆ, ಈ ವಿಷಯದಲ್ಲಿ ನಾನು ಇಂಟರ್ಫಿಯರ್ ಮಾಡಲ್ಲ. ಫೈನಾನ್ಸ್ ವಿಷಯ ಎಲ್ಲ ಜಾನಿನ ನೋಡ್ಕೋತಿದ್ದಾರೆ. ಸೊ ಅವ್ರ ಹತ್ರನೇ ಮಾತಾಡ್ಕೊಳ್ಳಿ. ನಂಗೆ ಜಾಗಿಂಗ್ ಲೇಟ್ ಆಯ್ತು, ಹೋಗಿ ಬರ್ತೀನಿ. ಅಡ್ವಾನ್ಸ್ ದೂರದಲ್ಲಿ ಇದ್ಕೊಂಡು ಎಷ್ಟು ಖರ್ಚು ಮಾಡ್ತಿದ್ವಿ, ದಂಡಲ್ಲಿ ಇದ್ಕೊಂಡು ಇಷ್ಟು ಖರ್ಚು ಮಾಡೋಕ್ಕಾಗಲ್ವಾ? ಏನಂದ್ರೆ ಕೊಡ್ತೀನಿ ಅಂದಿ. ವೆರಿ ಗುಡ್, ಥ್ಯಾಂಕ್ ಯು. ರಮ್ಯಾ, ನೆನ್ನೆ ನೀನ್ ವಾಟ್ಸಪ್ ಅಲ್ಲಿ ಕಳ್ಸಿದ ಮೆಸೇಜ್ ಓದಿ ನಗುನೇ ತಡೆಯಕ್ಕಾಗಿಲ್ಲ ಗೊತ್ತಾ? ಹೋಯ್ತು ನನ್ ಕಾಲು. ಮಧುರವ್ರೆ, ಯಾಕೆ ಇಲ್ಲಿ ಕೂತ್ಕೊಂಡ್ಬಿಟ್ಟಿದ್ದೀರಿ? ನಾನೊಂದು ಶಾನೆ ದಗೆಯಲ್ವಾ, ಅದಕ್ಕೆ ತಣ್ಣಗಾಲೆ ಅಂತ ಕೆಳಗೆ ಕೂತ್ಕೊಂಡ್ರಿಯಾ? ನಾನು ಕೂತ್ಕೊಂಡ್ಬಿಡ್ತೀನಿ. ರೀ ಗೌಡ್ರೆ, ಹಾಲ್ ಪೂರ್ತಿ ಈ ರೀತಿ ಬಟ್ಟೆ ಒಣಗಾಕಿ ನೀರೆಲ್ಲ ಚೆಲ್ಲಿದ್ರೆ ಕಾಲ್ ಜಾರ್ ಬೀಳಲ್ವಾ? ಅಂದ್ರೆ ಈಗ ನೀವು ಜಾರ್ ಬಿದ್ದು ಬಿಟ್ರಿಯಾ? ಸಾರಿ ಮಧುರವ್ರೆ. ಏನ್ರಿ ಸಾರಿ? ಹೊರಗಡೆ ಬಟ್ಟೆ ಒಣಗಾಕಕ್ ಆಗ್ಲಿಲ್ವಾ? ಇಲ್ಲಿ ಯಾಕೆ ನೀವು ಒಣಗಾಕಕ್ ಹಾಕಿದಿರಾ? ಮಧುರವ್ರೆ, ನಾನು ಆಚೆ ಬಟ್ಟೆನ ಒಣಗಾಕ್ಬೇಕು ಅನ್ಕೊಂಡಿ, ಆದ್ರೆ ಶಾನೆ ಬಿಸ್ಲಿತ್ತಲ್ಲ, ಪಟಾಪಟಿ ಚಡ್ಡಿ ಬಣ್ಣ ಬಿಟ್ಬಿಡ್ತಾನ, ಬೈಕ ಇಲ್ಲೇ ಒಣಗಾಕ್ಬಿಟ್ಟೇನಿ. ಸ್ಟುಪಿಡ್ ತರ ಮಾತಾಡ್ಬೇಡಿ. ಹಾಲಲ್ಲಿ ಬಟ್ಟೆ ಒಣಗಾಕ್ ಹಾಕಿದ್ರೆ ಓಡಾಡಕ್ಕೆ ಕಷ್ಟ ಆಗುತ್ತೆ ಅನ್ನೋ ಕಾಮನ್ ಸೆನ್ಸ್ ಇಲ್ವಾ? ಆಯ್ತು ಮಧುರವ್ರೆ, ನಾಳೆಯಿಂದ ಬಟ್ಟೆ ಒಗೆದ್ರೆ ಹಾಲಲ್ಲಿ ಒಣಗಾಕಲ್ಲ, ರೂಮಲ್ಲಿ ಒಣಗಾಕ್ತೀನಿ. ಏನಾಯ್ತು? ಅಯ್ಯ ನಿಮ್ಮ ಗೌಡ್ರೆ, ಗೌಡ್ರೆ ಎಲ್ರಿ ಮೇಲೆ, ಹೇಳ್ರಿ ಮೇಲೆ. ನಿಮಗ್ ಸ್ವಲ್ಪನಾದ್ರೂ ನಾಚಿಕೆ ಮಾನ ಮರ್ಯಾದೆ ಏನಾದ್ರು ಇದೆಯೇನ್ರಿ? ಕಂಡೋರ್ ಬೆಡ್ರೂಮ್ ಬಂದ್ ಮಲ್ಗಿದ್ದೀರಾ? ಓ ಅಣ್ಣಪ್ಪನವ್ರೆ, ನಿಮ್ಗೇನಾದ್ರು ನಾಚಿಗೆ ಮಾನ ಮರ್ಯಾದೆ ಏಸ್ಗೆ ಲಂಗು ಲಗಾಮು ಏನಾದ್ರು ಇದ್ದದ? ನಾನು ನಿಮ್ಮ ಮಟ್ಟಿಲಿ ಬಾಡ್ಗಾಗ ಅವನೇನಂತ ಮರಿಬೇಡಿ. ಎಂತ ಒಳ್ಳೆ ಕಂಚು, ಎಲ್ಲನೂ ಹಾಳು ಮಾಡ್ಬಿಟ್ರಿ. ರೀ ಗೌಡ್ರೆ, ನಾನ್ ನಿಮ್ಗೆ ಬಾಡ್ಗೆ ಕೊಟ್ಟಿರೋದು ಹಾಲ್ನ, ನನ್ ಬೆಡ್ರೂಮ್ ನಲ್ಲ. ಸಾರಿ ಮಧುರವ್ರೆ, ಕ್ಷಮಿಸ್ಬಿಡಿ. ನಮ್ ಬೆಡ್ರೂಮ್ಗೆ ಹೇಳ್ದೆ ಕೇಳ್ದೆ ಬಂದ್ರೆ ನಿಮ್ಮನ್ನ ಕ್ಷಮಿಸ್ಬೇಕಾ? ಓ ಅಣ್ಣಪ್ಪನವ್ರೆ, ನನಗೆ ನಿಮ್ಮ ಬೆಡ್ರೂಮಲ್ಲಿ ಬಂದು ಮನಿಕಬೇಕು ಅನ್ನೋ ಆಸೆ ಏನಿಲ್ಲ. ಕೆಳಗ ಹಾಲು ರೂಮಲ್ಲಿ ಫ್ಯಾನ್ ಇಲ್ಲ, ಅದಕ್ಕೆ ಬಂದು ಇಲ್ಲಿ ಮನಿಕೊಂಡದು. ಇಲ್ಲಿ ಬರೋ ಮುಂಚೆ ನಮ್ಮಿಬ್ರು ಪರ್ಮಿಷನ್ ಕೇಳ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ನಿಮ್ಗೆ? ಮಧುರವ್ರೆ, ನನಗೆ ಎಲ್ಲ ಸೆನ್ಸು ಅದೇ, ಆದ್ರೆ ನೀವು ಶಾನೆ ಪಸಂದಾಗಿ ನಿದ್ದೆ ಮಾಡ್ತಾ ಇದ್ರಲ್ಲ, ಎದೋಳಿಸ್ಬಿಟ್ರೆ ಮೆಟ್ಗಿಟ್ ತಗೊಂಡು ಹೊಡೆದ್ಗಿಟ್ಬಿಟ್ರಿ ಅಂತ ಮೆತ್ತಗೆ ಬಂದು ಮನಿಕೊಂಬಿಟ್ಟು. ಗೌಡ್ರೆ, ಈ ಕತೆ ಎಲ್ಲ ಬೇಡ. ಫ್ಯಾನ್ ಓಡ್ತಿದ್ಯೋ ಇಲ್ವೋ ಅದು ನಮಗ್ ಸಂಬಂಧಪಟ್ಟಿರೋ ವಿಷಯ ಅಲ್ಲ. ಈಗ ಸುಮ್ನೆ ಜಾಗ ಖಾಲಿ ಮಾಡಿ. ಓ ಅಣ್ಣಪ್ಪನವ್ರೆ, ತಿಂಗ್ಳು ಆಯ್ತಿದ್ 20,000 ಎಣಿಸಲ್ವಾ? 2 ತಿಂಗಳು ಅಡ್ವಾನ್ಸ್ ಬೇರೆ ಇಸ್ಕೊಂಡಿದ್ದೀರಿ ಅಂತಂದ್ರೆ ಸೆಕೆಲ್ ಹಾಕಿ ಹೋಗಿ ಮನಿಕೋಬೇಕು. ಆಗಲ್ಲ. ಹೋದ್ರೆ ಸರಿ, ಇಲ್ಲ ಅಂದ್ರೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ಜಾನಿ ಹೋಗ್ಲಿ ಬಿಡಿ. ಗೌಡ್ರು ನಮ್ಮ ಮನೇಲಿ ಬಾಡ್ಗೆಗಿದ್ದಾರೆ ಅಂದ್ಮೇಲೆ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ದು. ಗೌಡ್ರೆ, ಇವತ್ತೊಂದಿನ ಇಲ್ಲಿ ಮಲ್ಕೊಳ್ಳಿ, ನಾಳೆ ಬೆಳಗ್ಗೆನೆ ಫ್ಯಾನ್ ಸರಿ ಮಾಡಿಸ್ತೇನೆ. ಮಧುರವ್ರು ಮನಿಕೊಳಕ್ ಕೇಳಿದ್ರಲ್ಲ, ಗುಡ್ ನೈಟ್. ಲೇ ರಾಕಿ, ಈ ಬಜರಂಗಿ ಇನ್ಸ್ಪೆಕ್ಟರ್ ಎಲ್ಲೋ ಅವರು ನಂಬ್ಕೊಂಡು ಜಿಮ್ ಐಟಮ್ ಎಲ್ಲ ತಂದಾಕಿದೀವಿ, ಹೆಂಗೋ ಇದ್ರ ಸಾಲ ತೀರ್ಸೋದ? ಅದಕ್ಕೆ ನೀನ್ ಎಂತದಕ್ಕೆ ಮಂಡೆ ಬೆಚ್ಚ ಮಾಡ್ತೇನ? ನಮ್ಮ ಸಾಲವನ್ನ ಮನ್ನಾ ಮಾಡಿ ಅಂತೇಳಿ CM-ಗೆ ಪತ್ರ ಬರೆದ್ರೆ ಆಯ್ತು. ಐ ಲೈಕ್ ಇಟ್. ಲೇ ಯಾವ ಮೆಂಟ್ಲು, ಯಾವಣ್ಣ ಫುಲ್ ಮೆಂಟ್ಲು ಜೋರ್ ತಿರುಗಿಸಾ. ಲೇ ರಾಕಿ, ಲೇ CM ನಿಮ್ ಸಾಲ ತೀರ್ಸೋದಕ್ಕೆ ನೀವೇನ್ ರೈತರೇನ್ರೋ? ನೋಡಿ, ಸುಮ್ನೆ ನನ್ನ ಮಾತು ಕೇಳಿ, ಕೈ ತುಂಬಾ ದುಡ್ಡು ಸಿಗುತ್ತೆ, ಕೆಲಸನೂ ಸಿಗುತ್ತೆ. ಓಯ್ ದಂಗರಾಜ, ನಿಮಗೆ ಮಾಡ್ಲಿಕ್ಕೆ ಕೆಲಸ ಇಲ್ಲ, ನೀವೇನು ಅಂತ ಧೂಪೆ ಕೆಲಸ ಕೊಡೋದು, ಸುಮ್ಮನೆ ಕಾಮಿಡಿ ಮಾಡೋದನ್ನ ಬಿಟ್ಟು ಮನೆಗೆ ಹೋಗಿ. ಡೋಂಟ್ ಲೈಕ್ ಇಟ್. ಲೇ ಗಾರ್ದಬಾ,
ಗಿಡ ಒಣಗಿದೆ ಅಂದ್ರೆ ಸತ್ತೋಯ್ತು ಅಂತ ಲೆಕ್ಕ ಅಲ್ಲ ಕಣೋ, ಮಳೆ ಉಯ್ದ್ರೆ ಮತ್ತೆ ಚಿಗುರುತ್ತೆ ಅಂತ ಲೆಕ್ಕ. ತಗೊಳ್ಳೋ 1,000, ಕೆಲಸ ಆದ್ಮೇಲೆ ಇನ್ನೊಂದು 1,000 ಕೊಡ್ತೀನಿ, ನಾನು ಹೇಳ್ದಂಗೆ ಮಾಡಿ. ಓಕೆ ಜಾನಿಬಾಯಿ, ಈಗೇನು ಕಟ್ಟಪ್ಪ ಬಾಹುಬಲಿನ ಯಾಕೊಂದ ಅಂತ ತಿಳ್ಕೊಂಬರ್ಬೇಕಾ ಅಥವಾ ಮುಂಗಾರು ಮಳೆ ತಿರಿನ ಯಾರು ಡೈರೆಕ್ಟ್ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಂಬರ್ಬೇಕಾ? ಅಪ್ಪ ಬಾಂಡ್ಲಿ, ಈ ರೀತಿ ರಿಸ್ಕ್ ಎಲ್ಲ ತಗೊಳಕ್ ಹೋಗ್ಬೇಡ, ನಾನು ಹೇಳ್ದಂಗೆ ಕೇಳಿ ಸಾಕು. ಎಷ್ಟು ಮಾಡ್ರ? ರೀ ಗೌಡ್ರೆ, ಯಾಕ್ರಿ ಹಿಂಗ್ ಕಿರ್ಚ್ಕೊತಿದ್ದೀರಾ? ಬರ್ತಿದ್ದೀನಿ ರೀ. ಓ ಅನೇಪ್ನವ್ರಿ, ಇದೇನು ಬಾಡಿಗಾರ್ ನೋಡ್ಕೊಳ್ಳೋ ಊಟ 2 ಗಂಟೆ ಆಗದ ಇನ್ನು ಯಾಕೆ ಉಣ್ಣ ಕೊಟ್ಟಿಲ್ಲ? ಈ ಗೌಡ್ರೆ, ಟೈಮಿಗೆ ಸರಿಯಾಗಿ ಊಟ ಕೊಡೋದಕ್ಕೆ ಇದೇನು ಹೋಟ್ಲಾ ಇಲ್ಲ ಗೌರ್ಮೆಂಟ್ ಸ್ಕೂಲಾ? ಓ ಅನೇಪ್ನವ್ರಿ, ಟೈಮಿಗೆ ಸರಿಯಾಗಿ ದುಡ್ಡು ಎಣಿಸ್ಕೊಂಡ್ಬಿಡ್ತೀರಿ, ಟೈಮ್ಗೆ ಉಣ್ಣ ಕೊಡ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ? ಬನ್ರಪ್ಪ ಬನ್ರ, ಮನೆ ಮನೆ ಮುದ್ದೆ ಮಾರಿಗುಡಿ ನಿದ್ದೆ. ಹೂ, ನನಗೆ ಇವೆಲ್ಲ ಇಷ್ಟ ಆಗದಪ್ಪ. ನಿಮ್ಮಷ್ಟೇ ಒಂದು ನಿಮಿಷ ಇಲ್ಲಿ ಬನ್ನಿ. ಯಾಕ್ರಡ ಬನ್ನಿ. ಅಯ್ಯೋ ಹೋಗರಪ್ಪ, ಏನ್ ಇಷ್ಟೊಂದು ಪ್ರೀತಿ ತೋರಿಸ್ತಾವ್ರೆ. ಅಯ್ಯೋ ಸುಮ್ಮನೆ ನಾ ಏನು ಎಲೆಕ್ಷನ್ ಗೆದ್ದಿದ್ದೇನ, ಕಾರ ಹಾಕೊಂಡು ಜೈಕಾರ ಹಾಕೊಂಡು ಮೆರವಣಿಗೆ ಮಾಡಕ ಗಲಾಟೆ ಅಂದ್ರೆ ಆಗಲ್ಲ ಕಣಪ್ಪ. ಐ ಲೈಕ್ ಇಟ್. ವೈಕಂಠತಿಮ್ಮ, ನಾವು ನಿಮ್ಮನ್ನ ಎತ್ತಿಕೊಂಡದ್ದು ಮೆರವಣಿಗೆ ಮಾಡ್ಲಿಕ್ಕೆ ಅಂತ ನೆನ್ಸಿದ್ದೀರಾ? ಮತ್ತೆ ಕೆಂಗೇರಿ ಮೋರಿಗೆ ಬಿಸಾಡ್ಲಿಕ್ಕೆ.